ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಮಿಕ್ಸ್ಡ್ ವೆಜಿಟೇಬಲ್ ಸಾಂಬಾರ್ ರೆಸಿಪಿ ತೋರಿಸ್ತಿದ್ದೀನಿ. ಇದು ತುಂಬ ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ. ಬೆಸ್ಟ್ ಕಾಂಬಿನೇಷನ್ ಫಾರ್ ರೈಸ್, ಇಡ್ಲಿ ಆ್ಯಂಡ್ ದೋಸೆ. ನೀವು ಏನು ಬೇಕಾದರೂ ಮಾಡ್ಕೊಂಡು ತಿನ್ಬೋದು. ಈ ರೀತಿ ಸಾಂಬಾರು ಇದ್ದರೆ ತುಂಬ ಚೆನ್ನಾಗಿರುತ್ತೆ. ಹೇಗೆ ಏನು ಸಾಮಗ್ರಿ ಬೇಕು ನೋಡ್ಕೊಂಬರೋಣ. ಇದಕ್ಕೆ ನಾನು ಬೀನ್ಸು 1/4 kg, ಕ್ಯಾರೆಟ್ 1, 2 ಈರುಳ್ಳಿ, ಟೊಮೆಟೊ, ಹೀರೆಕಾಯಿ, ಆಲೂಗಡ್ಡೆ ಎಲ್ಲ ತೊಗೊಂಡಿದ್ದೀನಿ. ನೋಡಿ, ಇದೆಲ್ಲ ಇದ್ದರೆ ಮಿಕ್ಸ್ ಚೆನ್ನಾಗಿರುತ್ತೆ. ಬೇರೆ ಬೇಕಾದರೂ ಹಾಕ್ಕೋಬೋದು. ಇದು ದಾಳು ಒಂದು ಅರ್ಧ ಕಪ್ಪಷ್ಟು ನಾನು ತೊಳೆದು ಕುಕ್ಕರಲ್ಲಿ ಸ್ವಲ್ಪ ಹೊತ್ತು ನೆನೆಸಿಟ್ಕೊತೀನಿ. ನೆನೆಸ್ಕೊಂಡ್ರೆ ಸ್ವಲ್ಪ ಬೇಗ ಬೇಯುತ್ತೆ. ಇದು ಡೈರೆಕ್ಟ್ ನಾವು ಕುಕ್ಕರಲ್ಲಿ ಹಾಕ್ತೀವಲ್ಲ, ಇದೆಲ್ಲ ಕಟ್ ಮಾಡಿರೋದು ಎಲ್ಲ ವೆಜಿಟೇಬಲ್ಸ್ ಎಲ್ಲ ಹಾಕ್ತೀವಿ, ತರಕಾರಿಗಳು. ಸೊ ಎಲ್ಲ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಸ್ವಲ್ಪ ಎಷ್ಟು ಮುಳುಗಷ್ಟು ನೀರು ಹಾಕಬೇಕು. ತುಂಬ ನೀರು ಹಾಕಕ್ಕೆ ಹೋಗ್ಬೇಡಿ. ಅದು ಸ್ವಲ್ಪ ಅರಿಶಿನ, ಎಣ್ಣೆ ಹಾಕೋದ್ರಿಂದ ಬೇಗನೆ ಬೇಯುತ್ತೆ. ಸೊ 2 ವಿಷಿಲಾಗಿ ತೊಗೊಳ್ಬೇಕು. ಈಗ ಏನೇನು ಮಸಾಲೆ ನೋಡ್ಕೊಂಬರೋಣ. ಕಡಲೆಬೇಳೆ, ಉದ್ದಿನಬೇಳೆ, ಧನಿಯಾ, ಪೆಪ್ಪರು, ಜೀರಿಗೆ, ಮೆಂತ್ಯ ಇಷ್ಟು ಹಾಕಿ ಹುರ್ಕೋಬೇಕು ನಾವು. ಮತ್ತು ರೆಡ್ ಚಿಲ್ಲಿ ತೊಗೊಂಡಿದ್ದೀನಿ, ಸ್ವಲ್ಪ ಕಾಯಿ ತೊಗೊಂಡಿದ್ದೀನಿ, ಮತ್ತು ಇದು ಹುಣಸೆಹಣ್ಣು. ಈಗ 2 ವಿಷಲ್ ಆದಮೇಲೆ ಆರಕ್ಕೆ ಇಟ್ಕೊಳ್ಳೋಣ. ಫಸ್ಟ್ ಇದೆಲ್ಲ ಮಸಾಲೆ ನಾನು ಸಾಂಬಾರು ಮಸಾಲೆ ಏನೂ ತೊಗೊತಿಲ್ಲ. ಸೊ ಎಲ್ಲ ನಾನೇ ರೆಡಿ ಮಾಡ್ಕೊತಿದ್ದೀನಿ. ಸೊ ಈ ರೀತಿ ಮಾಡೋದ್ರಿಂದ ಟೇಸ್ಟಿಯಾಗಿರುತ್ತೆ. ರೆಡಿಮೇಡು ತೊಗೊಂಡ್ರೆ ನಿಮ್ಗೆ ಅಷ್ಟೊಂದು ಟೇಸ್ಟಿಯಾಗಿ ಬರೋಲ್ಲ. ಸೊ ಈ ರೀತಿ ಮಾಡ್ಕೊಂಡು ನೋಡಿ ಒಂದ್ಸಲ ಹೇಗಿರುತ್ತೆ ಅಂತ. ಇದೆಲ್ಲ ಗೋಲ್ಡನ್ ಬ್ರೌನ್ ಆಗೋವರೆಗೂ ಇದು ಮಾಡ್ಕೊಳ್ಳಿ. ತುಂಬ ಸೀದ್ಸಕ್ಕೆ ಹೋಗಬೇಡಿ, ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ಮಾಡಿ. ಇದಕ್ಕೆ ಸ್ವಲ್ಪ ಕೆಂಪು ಮೆಣಸಿನ್ಕಾಯಿ ಹಾಕೋದು, ಬ್ಯಾಡಗಿ ಮೆಣಸಿನ್ಕಾಯಿ. ಸೊ ಕಲರ್ಗೋಸ್ಕರ ನಾನು ಜಾಸ್ತಿ ಹಾಕ್ಕೊಂಡಿದ್ದೀನಿ. ನೀವು ಬೇಕಂದರೆ ಕಮ್ಮಿ ಹಾಕ್ಕೊಳ್ಳಿ. ಇದೆಲ್ಲ ಮಿಕ್ಸ್ ಮಾಡಿಕೊಂಡು ಮಸಾಲೆ ಗ್ರೈಂಡ್ ಮಾಡ್ಕೊಂಬರೋಣ. ಈ ರೀತಿ ಮಾಡೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಮತ್ತು ಬೇರೆ ಫ್ಲೇವರ್ ಕೂಡ ಕೊಡುತ್ತೆ. ನೀವು ರೆಡಿಮೇಡ್ ಯೂಸ್ ಮಾಡಿದ್ರೆ ಅದು ಬೇರೆ ಥರ ಟೇಸ್ಟ್ ಕೊಡುತ್ತೆ. ಇದು ಸ್ವಲ್ಪ ಅರಿಶಿನ, ನೀರು ಹಾಕ್ಕೊಂಡು ಗ್ರೈಂಡ್ ಮಾಡ್ತೀವಿ. ಸೊ 2 ವಿಷಿಲ್ ಹಾರಿದೆ ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ. ಸೊ ನೋಡೋಕ್ಕೂ ಕಲರ್ಫುಲ್ ಆಗಿದೆ. ಸೊ ಎಲ್ಲನೂ ಒಂದು ಪಾತ್ರೆಗೆ ಶಿಫ್ಟ್ ಮಾಡ್ಕೊತಿದ್ದೀನಿ. ಎಲ್ಲ ಮಸಾಲೆನೂ ಸ್ವಲ್ಪ ನೀರು ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು, ಕಾಯಿ ಹಾಕೋದ್ರಿಂದ ನೀರು ಗಟ್ಟಿ ಆಗುತ್ತೆ. ಸೊ ಎಷ್ಟು ಬೇಕೋ ಅಷ್ಟು ಕನ್ಸಿಸ್ಟೆನ್ಸಿ ಬೇಕು ನೀರು ಹಾಕ್ಕೊಳ್ಳಿ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಮಿಕ್ಸ್ ಮಾಡ್ಕೊಳ್ಳಿ. ಒಂದು ಕುದಿ ಬರಬೇಕು. ಕುದಿ ಬಂದಮೇಲೆ ಎಲ್ಲ ವೆಜಿಟೇಬಲ್ಸ್ ಇರುತ್ತಲ್ವ, ಸೊ ಎಲ್ಲನೂ ಆ್ಯಡ್ ಮಾಡ್ಕೊಳ್ಳಿ. ಸೊ ಬೇಗನೆ ಆಗುತ್ತೆ ಎಲ್ಲ ರೆಡಿ ಆಗಿದ್ರೆ. ಸೊ ಈ ರೀತಿ ಕಲರ್ಫುಲ್ಲಾಗಿ ಟ್ರೈ ಮಾಡಿ ನೀವು. ಈ ಥರ ಮಸಾಲೆ ತುಂಬ ಚೆನ್ನಾಗಿರುತ್ತೆ. ಹೋಟೆಲ್ ಸ್ಟೈಲ್ ಕೂಡ ಹೀಗೆ ಮಾಡ್ತಾರೆ, ಉಡುಪಿ ಸ್ಟೈಲೆಲ್ಲ. ಸೊ ಇದಕ್ಕೆ ಒಗ್ಗರಣೆ ಹಾಕ್ಕೊಳ್ಳೋಣ. ಎಣ್ಣೆಗೆ ಸ್ವಲ್ಪ ಇದು ಸಾಸಿವೆ, ಮತ್ತು ಇಲ್ಲಿ ಗಾರ್ಲಿಕ್ ತೊಗೊಂಡಿದ್ದೀನಿ, ಕರಿ ಲೀವ್ಸು. ಸೊ ಎಲ್ಲ ಹಾಕಿ ಒಗ್ಗರಣೆ ಕೊಡೋಣ. ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್. ಥ್ಯಾಂಕ್ ಯು. ಬಾಯ್.